ಅಣ್ಣ ಏನಣ್ಣ ಇದು ಕಬಾಬು ಗರಂ ಗರಂ ಆಗಿದೆ ಅಂತ ಅಂದ್ಕೋಬೇಡಿ ಸಾರ್. ಇದು ಗೋಬಿ ಬ್ರೋಕ್ಲಿ ಬರುತ್ತಲ್ಲ, ಬ್ರೋಕ್ಲಿಯಲ್ಲಿ ಮಾಡಿರೋ ಕಬಾಬು. ಅದಕ್ಕೆ ಏನೇನು ಆಗಬೇಕು, ಹೇಗೆ ಮಾಡಬೇಕು ಅಂತ ಒಂದ್ಸರಿ ಹೇಳ್ತೀನಿ ನೋಡ್ರಿ. ಏನಿಲ್ಲಪ್ಪ, ಬ್ರೋಕ್ಲಿನ ಕರೆಕ್ಟಾಗಿ ಬಿಸಿನೀರು ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳಿ. ಹುಳ ಉಪ್ಪಡಿ ಎಲ್ಲ ಹೊರಟೋಗುತ್ತೆ. ಕ್ಲೀನ್ ಆದಮೇಲೆ ಅದಕ್ಕೆ ನೀವು ಸ್ವಲ್ಪ ಖಾರ ಪುಡಿ, ಕಬಾಬ್ ಪೌಡ್ರು, ಧನಿಯಾ ಪುಡಿ, ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ, ಒಂದು 2 ಮೊಟ್ಟೆ, ಒಂಚೂರು ಮೊಸರು ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಯಪ್ಪ. ಮಿಕ್ಸ್ ಯಾವ ಥರ ಇರಬೇಕು ಅಂತಂದರೆ, ನೀವು ಹಾಕಿರೋ ಖಾರ, ಸಾಲ್ಟು, ಉಪ್ಪು, ಹುಳಿ ಪ್ರತಿಯೊಂದು ಆ ಬ್ರೋಕ್ಲಿ ಹೂಗೆ, ಆ ಹೂಕೋಸು ಏನಿದೆಯೋ ಅದಕ್ಕೆ ಸಖತ್ತಾಗಿ ಇಡಬೇಕು. ನೋಡಿ ನಮ್ಮ ಹುಡುಗ ಮೊಟ್ಟೆನ ಹೆಂಗೆ ಒಡೆದು ಹಾಕ್ತಾನೆ ಇವಾಗ ಅಂತಂದರೆ ಹಬ್ಬ ಹೇಳೋಕ್ಕಾಗೋದಿಲ್ಲ. ನಮ್ಮ ಹುಡುಗ ಆಕಾಶ್ ಮಾಡ್ತಾಯಿರೋ ಅಡುಗೆ ಇದು. ಕ್ಲೀನಾಗೆಲ್ಲ ಮಿಕ್ಸ್ ಹೊಡಿತಾನೆ. ಮಿಕ್ಸ್ ಹೊಡೆದ್ಬಿಟ್ಟು ಸುಮಾರು ನಾನು ಹೇಳಿದೆ ಒಂದು 30 ನಿಮಿಷ ಫ್ರಿಡ್ಜಲ್ಲಿಡು ಸಾಕು ಅಂತಂದರೆ, ಇಲ್ಲ ಅಂಕಲ್ ಇವತ್ತು ರಾತ್ರಿ ಎಲ್ಲ ಇಟ್ಟರೆ ಸಖತ್ತಾಗಿರೋದು, ನಾಳೆ ಬೆಳಗ್ಗೆನೇ ಅದನ್ನು ಕಬಾಬ್ ಮಾಡೋದು ಅಂದ್ಬಿಟ್ಟ. ಸರಿ ಆಸೆ ಇಟ್ಕೊಂಡಿದ್ದೆ ತಿನ್ನೋಣ ಅಂತ. ಇನ್ನೇನು ಮಾಡೋದು, ಅವ್ನು ರಾತ್ರಿ ಎಲ್ಲ ಫ್ರಿಡ್ಜಲ್ಲಿಟ್ಟ. ನಾನು ರಾತ್ರಿ ಎಲ್ಲ ಎದ್ದು ಒಂದು 2-3 ಸತಿ ನೋಡಿದೆಪ್ಪ ಫ್ರಿಡ್ಜಲ್ಲಿ ಇದೆಯೋ ಇಲ್ಲೋ ಅಂತ. ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಅಣ್ಣವರು ಬಿಸಿ ಬಿಸಿ ಕಾಯೋ ಎಣ್ಣೆಗೆ ಬಿಟ್ಕೊಟ್ರು. ಆಹಾ, ತಿಂತಾಯಿದ್ರೆ ಗರಂ ಗರಂ ಗೋಬಿ ಹೆಂಗಿತ್ತು ಗೊತ್ತಾ? ಗೋಬಿ ಅನ್ನೋದಕ್ಕಿಂತ ಹೂಕೋಸು ಗೋಬಿ. ನೀವು ಚಿಕನ್ ಮಟನ್ ತಿನ್ನೋದಕ್ಕಿಂತ ಇದು ತಿನ್ನಿರಿ, ಸಖತ್ತಾಗಿರುತ್ತೆ. ಎಣ್ಣೆಯಲ್ಲಿ ಹುರಿದಿರ್ತೀವಲ್ಲ, ಏನು ಪ್ರೋಟೀನ್ಸ್ ಇರುತ್ತೆ ಬಿಡಿ ಅಂತ ನೀವು ಅಂದ್ಕೋಬೋದು. ಅದೇನೋ ನಿಜ. ಆದರೆ ಆ ಟೇಸ್ಟ್ ಇದೆಯಲ್ಲ, ಆ ಟೇಸ್ಟ್ ತಿಂತಾಯಿದ್ರೆ ಮೈಯಲ್ಲಿ ಇನ್ನೊಂದು ಥರ ಪ್ರೋಟೀನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಗುರು. ನೋಡಿ ನಮ್ಮ ಹುಡುಗ ಏನು ಕಲಿಸ್ತಾ ಇದ್ದಾನೆ. ನಾನು ಹೇಳಿದೆ, ಏನಪ್ಪ ಗುರು ಇನ್ನೂ ಬೇರೆ ಬೇರೆ ಅಡುಗೆಗಳೆಲ್ಲ ಯೂಟ್ಯೂಬಲ್ಲಿ ಮಾಡಿ ಕಲ್ತ್ಕೊ ಅಂತೇಳಿ. ಅಂಕಲ್ ಎಲ್ಲ ಹುಡುಗಿರು ಅದನ್ನು ಕಲ್ತ್ಕೊಳ್ಳೋದು ಅಂದ. ಯಾಕಲಾ ಹುಡುಗಿರೇನ 5 ಸ್ಟಾರ್ ಹೋಟ್ಲಲ್ಲಿ ಅಡುಗೆ ಮಾಡೋದು ಗಂಡಸ್ರೆ ಅಂತ ಹೇಳಿದ್ದೀನಿ ಕಣಪ್ಪ. ನೋಡಿ ಹೆಂಗಿದೆ.